ಮೂಡ ಹಗರಣದಲ್ಲಿ ಎಂಎಲ್ಎ ಜಿಟಿಡಿಗೂ ಇದೆಯಾ ಪಾಲು? ಸಿದ್ದರಾಮಯ್ಯ ಜಿಟಿಡಿ ದೋಸ್ತಿ ಬಗ್ಗೆ ಸ್ಫೋಟಕ ಹೇಳಿಕೆಯನ್ನ ನೀಡಲಾಗಿದೆ. ಮೂಡಾದಿಂದ ಹಂಚಿಕೆಯಾದ ಸೈಟ್ ಅಲ್ಲಿ ಜಿಟಿಡಿಗೂ ಕೂಡ ಪಾಲಿದ್ಯಾ? ಕಳ್ಳರು ಒಂದಾಗಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ಅವರು ಹೇಳಿದ್ಯಾಕೆ? ಮೂಡ ಹಗರಣದಲ್ಲಿ ಎಂಎಲ್ಎ ಜಿಟಿಡಿಗೂ ಇದೆಯಾ ಪಾಲು? ಯಾಕಂದ್ರೆ ನಿನ್ನೆ ಜಿಟಿ ದೇವೇಗೌಡರು ಸಿದ್ದರಾಮಯ್ಯ ಪರವಾಗಿ ಮಾತನಾಡಿದ್ರು. ಸಿದ್ದರಾಮಯ್ಯ ಜಿಟಿಡಿ ದೋಸ್ತಿ ಬಗ್ಗೆ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ ಇದೀಗ ಸ್ನೇಹಮಯಿ ಕೃಷ್ಣ. ಮೂಡಾದಿಂದ ಹಂಚಿಕೆಯಾದ ಸೈಟ್ ಅಲ್ಲೂ ಕೂಡ ಪಾಲಿದ್ಯಾ ಜಿಟಿ ದೇವೇಗೌಡರದ್ದು? ಕಳ್ಳರು ಒಂದಾಗಿದ್ದಾರೆ ಅಂತ ಹೇಳಿದ್ಯಾಕೆ ಸ್ನೇಹಮಯಿ ಕೃಷ್ಣ? ನಿನ್ನೆ ಅದಕ್ಕೋಸ್ಕರ ಜಿಟಿ ದೇವೇಗೌಡರು ಸಿದ್ದರಾಮಯ್ಯ ಪರವಾಗಿ ಮಾತನಾಡಿದ್ರ. ಸಿದ್ದರಾಮಯ್ಯ ಅವರು ಯಾಕೆ ರಾಜೀನಾಮೆಯನ್ನ ಕೊಡಬೇಕು, ಕೋರ್ಟ್ ಹೇಳಿದ್ಯಾ, ಗವರ್ನರ್ ಹೇಳಿದ್ರಾ ಅಂತ ಕೇಳಿದ್ದಾರೆ. ಇದೇ ವಿಚಾರವಾಗಿ ಸ್ನೇಹಮಯಿ ಕೃಷ್ಣ ಅವರು ಸ್ಫೋಟಕ ಹೇಳಿಕೆಯನ್ನ ಇವತ್ತು ನೀಡಿದ್ದಾರೆ. ಮೂಡಾ ಹಗರಣದಲ್ಲಿ ಜಿಟಿ ದೇವೇಗೌಡರು ಭಾಗಿಯಾಗಿದ್ದಾರೆ. ಸೇಲ್ ಡೀಡ್ ಮೂಲಕ ಮೂಡಾದಲ್ಲಿ ಭಾರಿ ಅಕ್ರಮ ನಡೆದಿದೆ. ಕಳ್ಳರು ಒಂದಾಗಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ಅವರು ಹೇಳಿದ್ದಾರೆ. ಹಾಗಿದ್ರೆ ಸ್ನೇಹಮಯಿ ಕೃಷ್ಣ ಅವರು ಯಾಕೆ ಈ ಹೇಳಿಕೆನ ಮುಂಚಿತವಾಗಿ ನೀಡಲಿಲ್ಲ? ರಕ್ಷಣೆಗಾಗಿ ಒಂದು ಕೂಟವನ್ನ ರಚನೆ ಮಾಡಿಕೊಂಡಿದ್ದಾರೆ. ಜಿಟಿ ದೇವೇಗೌಡರು 3 ತಿಂಗಳಿಂದ ಏನ್ ಮಾಡ್ತಿದ್ರು? ನಾಡ ಹಬ್ಬದ ಕಾರ್ಯಕ್ರಮದಲ್ಲಿ ಆ ರೀತಿ ಮಾತನಾಡಿದ್ದು ತಪ್ಪು ಅಂತ ಸ್ನೇಹಮಯಿ ಕೃಷ್ಣ ಅವರು ಹೇಳಿದ್ದಾರೆ. ರಕ್ಷಣೆಗಾಗಿ ಒಂದೇ ಕೂಟವನ್ನ ರಚನೆ ಮಾಡಿಕೊಂಡಿದ್ದಾರೆ. ಜಿಟಿ ದೇವೇಗೌಡರು 3 ತಿಂಗಳಿಂದ ಏನ್ ಮಾಡ್ತಿದ್ರು? ನಾಡ ಹಬ್ಬದ ಕಾರ್ಯಕ್ರಮದಲ್ಲಿ ಆ ರೀತಿ ಮಾತನಾಡಿದ್ದು ತಪ್ಪು. ಮೂಡಾದಲ್ಲಿ ಜಿಟಿ ದೇವೇಗೌಡರು ಅಕ್ರಮ ಕೂಡ ಇರಬಹುದು, ಆ ಕಾರಣಕ್ಕೆ ಎಲ್ಲರೂ ಒಂದಾಗಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ಅವರು ಹೇಳಿದ್ದಾರೆ. ಇನ್ನು ಇದು ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಾಗರ್ ಸ್ನೇಹಮಯಿ ಕೃಷ್ಣ ಅವರನ್ನ ಮಾತನಾಡಿಸಿದ್ದಾರೆ. ಬನ್ನಿ ಅವ್ರು ಏನ್ ಹೇಳಿದ್ದಾರೆ ನೋಡೋಣ. ಮೈಸೂರಿನ ವಿಜಯನಗರ ಬಡಾವಣೆಯಲ್ಲಿ ಈಗಾಗಲೇ ಸೈಟಿನ ಮಹಾಜರು ಪ್ರಕ್ರಿಯೆ ನಡೀತಾ ಇರುವಂತದ್ದು. ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ, ನಾನು ಮಾತಾಡ್ತೇನೆ. ಸರ್, ಏನೋ ಪ್ರಕ್ರಿಯೆ ನಡೀತಾ ಇದೆ, ಸೈಟ್ ಮಹಾಜರಾಗ್ತಿದೆ, ಏನಿದೆ ಸರ್ ಇವತ್ತಿನ ವಾಸ್ತವ? ಸರ್, ತನಿಖೆ ಒಂದು ಭಾಗವಾಗಿ ಇದನ್ನು ಮಹಾಜರು ನಡೆಸ್ತಾರೆ. ಮೊನ್ನೆ ಏನು 3 ಎಕರೆ 16 ಗುಂಟೆ ಜಮೀನು ಮತ್ತು 37 ಗುಂಟೆ ಜಮೀನು ಅದ್ರ ಬಗ್ಗೆ ಮಹಾಜರು ಮಾಡಿದ್ರು. ಈಗ ಶ್ರೀಮತಿ ಪಾರ್ವತಿ ಹೆಸರಿಗೆ ಏನು 14 ನಿವೇಶನಗಳು ಕೊಟ್ಟಿದ್ರೆ ಆ ನಿವೇಶನಗಳ ಸಂಬಂಧಪಟ್ಟಾಗಿ ಮಹಾಜರು ನಡೀತಾ ಇದೆ. ಸರ್, ಈಗ 3ನೇ ಸ್ಟೇಜ್ ಬಂದಿದ್ದಾರೆ ವಿಜಯನಗರದಲ್ಲಿ. ನೆಕ್ಸ್ಟ್ ಇನ್ನೆಲ್ಲ ಹೋಗ್ತೀರಾ? ಮತ್ತೆ ಯಾವ ಎಲ್ಲೆಲ್ಲಿ ಎಷ್ಟೆಷ್ಟು ಸೈಟ್ ಇದಾವೆ ಸರ್? ಸರ್, 3ನೇ ಹಂತದಲ್ಲಿ ಒಂದು ಒಟ್ಟು 8 ನಿವೇಶನ ಇದೆ. 4ನೇ ಹಂತದಲ್ಲಿ 6 ನಿವೇಶನ ಇದೆ ಅಂತ ಮಾಹಿತಿ ಇದೆ. ಸೊ ಎಲ್ಲ 14 ನಿವೇಶನ ಒಂದು ಮಹಾಜರು ಇವತ್ತು ನಡೆಯುತ್ತೆ. ಅಂದ್ರೆ ಸರ್, ಈಗ ಮಹಾಜರು ಪ್ರಕ್ರಿಯೆ ಯಾವ ರೀತಿಯಾಗಿ ನಡೀತಿದೆ ಸರ್? ಕಾನೂನು ಪ್ರಕಾರ ನಡೆಯುತ್ತೆ. ಮಹಾಜರ ಪ್ರಕಾರ ಈಗ ಸಾಕ್ಷಿದಾರ ಇದ್ದಾರೆ, ನಾನು ದೂರದಾರ ನಾನಿದ್ದೀನಿ, ಮತ್ತು ಸಂಬಂಧಪಟ್ಟ ದೂರ ಅಧಿಕಾರಿಗಳಿದ್ದಾರೆ, ಮತ್ತೆ ಲೋಕಾಯುಕ್ತ ಅಧಿಕಾರಿಗಳಿದ್ದಾರೆ. ಸೊ ಎಲ್ಲರೂ ಸಮ್ಮುಖದಲ್ಲಿ ನಿಯಮ ಪ್ರಕಾರ ಇಲ್ಲಿ ನಿವೇಶನ ಸಂಖ್ಯೆ ಎಷ್ಟು, ಅಳತೆ ಎಷ್ಟು, ಅಕ್ಕಪಕ್ಕ ಏನೇನಿದೆ, ಸೊ ಅದೆಲ್ಲದರ ಒಂದು ಉಲ್ಲೇಖ ಮಾಡಿ ಒಂದು ಮಹಾಜರ ದಾಖಲೆನ ಮಾಡ್ತಾರೆ. ಸರ್, ಜೊತೆಗೆ ನಿನ್ನೆ ಜಿಟಿ ದೇವೇಗೌಡರ ಅವರ ಹೇಳಿಕೆ ಸಾಕಷ್ಟು ಚರ್ಚೆ ಆಗ್ತಿದೆ. ಈಗೇನು ಅವರು ಕೂಡ ಏನು ಈ ಒಂದು ಸೈಟ್ ನಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಸರ್? ಈಗ ಸರ್, ಜಿಟಿ ದೇವೇಗೌಡರು ಏನೇನು ಮಾತಾಡಿದ್ರೆ ಅದೇ ರೀತಿ ಇನ್ನೂ ಹಲವಾರು ರಾಜಕಾರಣಿಗಳು ಮಾತಾಡುವಂತ ಒಂದು ಸನ್ನಿವೇಶ ನೀವೇ ಗಮನಿಸ್ತಾರೆ. ಯಾಕಂತಂದ್ರೆ 50-50 ಅನುಪಾತದಲ್ಲಿ ಯಾರು ನಿವೇಶನ ಪಡೆದಿದ್ದಾರೆ, ಸೊ ಎಲ್ಲಾ ರಾಜಕಾರಣಿಗಳು, ಪ್ರಭಾವಿ ವ್ಯಕ್ತಿಗಳು, ಅಧಿಕಾರಿಗಳು ಎಲ್ಲರೂ ಕೂಡ ಒಂದು ಕೂಟವನ್ನು ರಚಿಸ್ಕೊಳ್ತಾ ಇದ್ದಾರೆ. ಆ ಕೂಟವನ್ನು ರಚಿಸಿಕೊಳ್ಳೋ ಮೂಲಕ ಈ ತರ ಜನರಿಗೆ ದಿಕ್ಕು ತಪ್ಪಿಸುವಂತ ಮಾತನಾಡುವ ಮೂಲಕ ಮತ್ತು ಬೇರೆ ಬೇರೆ ಹಲವಾರು ರೀತಿಯಲ್ಲಿ ಈ ಪ್ರಕರಣ ದಿಕ್ಕನ್ನು ತಪ್ಪಿಸುವಂತ ಪ್ರಯತ್ನಗಳನ್ನ ಅವ್ರು ನಡೆಸ್ತಾರೆ. ರಾಜ್ಯದ ಜನತೆ ಮೂರ್ಖರಲ್ಲ, ಅವರೆಲ್ಲ ಮಾತುಕತೆಗಳನ್ನ ಅವ್ರು ಗಮನಿಸಿದಾಗ ಇವರೇನ್ ಮಾಡ್ತಾ ಇದಾರೆ, ಜನರನ್ನ ಯಾವ ರೀತಿ ದಿಕ್ಕು ತಪ್ಪಿಸ್ತಾರೆ ಅರ್ಥ ಮಾಡ್ಕೊಳ್ಳುವಂತ ಸಾಮರ್ಥ್ಯ ನಮ್ಮ ರಾಜ್ಯದ ಜನತೆಗೆ ಇದೆ ಅಂತ ನಾನು ಹೇಳ್ಬೋದು. ಅಂದ್ರೆ ಸರ್, ಈಗ ಕೂಟ ರಚನೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತೀರಾ, ಯಾವ ಉದ್ದೇಶಕ್ಕಾಗಿ ಮಾಡ್ಕೊಂಡಿದ್ದಾರೆ ಮತ್ತೆ ಯಾರೆಲ್ಲ ಇದ್ದಾರೆ ಸರ್ ಆತರ ಆ ಒಂದು ಕೂಟದಲ್ಲಿ ಅಂತ? ಸರ್, ನನಗೆ ಬಂದಿರೋ ಮಾಹಿತಿ ಪ್ರಕಾರ ಈ ಒಂದು ಪ್ರಕರಣದಲ್ಲಿ 100 ಜನ ಪ್ರಭಾವಿ ವ್ಯಕ್ತಿಗಳು, ರಾಜಕಾರಣಿಗಳು, ಅಧಿಕಾರಿಗಳೆಲ್ಲ ಇದ್ದಾರೆ ಸರ್. ಅವರೆಲ್ಲರೂ ಕೂಡ ಒಂದು ಅಕ್ರಮ ಕೂಡ ರಚಿಸಿಕೊಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ, ಏನ್ ಮಾಡಬಹುದು ಮುಂದೆ, ಸ್ನೇಹಮಯಿ ಕೃಷ್ಣನ ಅವರನ್ನು ಯಾವ ರೀತಿ ತಡಿಬಹುದು, ಈ ಪ್ರಕರಣ ದಿಕ್ಕನ್ನ ಯಾವ ರೀತಿ ತಪ್ಪಿಸಬಹುದು, ಮತ್ತೆ ರಾಜ್ಯದ ಜನತೆಯ ಮನಸ್ಥಿತಿನ ಬೇರೆ ಕಡೆ ಮಾಡೋದಕ್ಕೋಸ್ಕರ ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ಚರ್ಚೆಗಳು ನಡೆಸಿದ ಮಾಹಿತಿ ಇದೆ. ಸರ್, ಈಗ ಇಷ್ಟೊಂದು ದೊಡ್ಡ ಒಂದು ಹಗರಣದಲ್ಲಿ ಇದ್ದೀರಾ, ನೀವು ದೂರುದಾರರಾಗಿದ್ದಾರೆ, ನಿಮ್ಗೇನಾದ್ರೂ ಬೆದರಿಕೆ ಕರೆಗಳಾಗಿರ್ಬೋದು ಅಥವಾ ಇನ್ನೇನಾದ್ರು ಎದುರಿಸುವಂತ ಕರೆಗಳೇನಾದ್ರು ಬಂದಿದ್ವಾ ಅಂತ ಸರ್? ಸರ್, ನಿಮ್ಮ ಮಾಧ್ಯಮದ ಮೂಲಕ ಮೊದಲಿಂದ ಹೇಳ್ತೀನಿ, ನಾನು ಯಾವುದಕ್ಕೂ ಎದರಲ್ಲ. ಈ ಪ್ರಕಾರ ಇದರಿಂದ ಹೆಜ್ಜೆ ಸರಿಯಲ್ಲ. ನನ್ನ ಅಥವಾ ನನ್ನ ಕುಟುಂಬ ಸರ್ವಾಶ ನಾಶ ಆದರೂ ಕೂಡ ಈ ಪ್ರಕರಣದಲ್ಲಿ ಇರ್ತಕ್ಕಂಥ ಒಂದು ಅಕ್ರಮನ ಬಯಲು ನಿಲ್ಲಲ್ಲ. ಯಾಕಂದ್ರೆ ಈಗಾಗಲೇ ಅದಕ್ಕೆ ಸಂಬಂಧ ಎಲ್ಲಾ ಮಾಹಿತಿ ದಾಖಲೆ ಯಾರು ಕೊಡಬೇಕೆಲ್ಲ ಸಲ್ಲಿಸಾಗಿದೆ. ಅವರು ನನ್ನ ಅಥವಾ ನನ್ನ ಕುಟುಂಬ ನಾಶ ಮಾಡಿದ್ರು ಕೂಡ ಅವ್ರ ಮೇಲಿನ ಆರೋಪನ ಅವರು ಮುಚ್ಚಾಕಕ್ಕೆ ಸಾಧ್ಯನೇ ಇಲ್ಲ ಸರ್. ಅದಕ್ಕೆ ಬೇಕಾದ ಎಲ್ಲಾನು ಕೂಡ ನಾನು ಏನ್ ಮಾಡಬೇಕು ಅದನ್ನ ಮಾಡಿದ್ದೀನಿ.
ಈಗ ಕಳ್ಳರೆಲ್ಲ ಒಟ್ಟಾಗಿ ಸೇರಿದ್ದಾರೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ, ಅದ್ರ ಬಗ್ಗೆ? ಖಂಡಿತವಲ್ಲ ಸರ್. ಈಗ ಕಳ್ಳರು ಎಲ್ಲ ಒಂದಾಗಿ ಸೇರೋಂಥದ್ದು, ತಮ್ಮ ಆರೋಪಕ್ಕೆ ಪೂರ್ವಕವಾಗಿ ಹೋರಾಟ ಮಾಡಿಸೋದು ಸಹಜ ಪ್ರಕ್ರಿಯೆ. ಅದನ್ನು ಮೊದಲಿಂದ ಗಮನಿಸ್ತಾ ಇದೀವಿ. ಅದೇ ರೀತಿ ಈಗಲೂ ಕೂಡ ಏನ್ ತಪ್ಪು ಮಾಡಿದರೆ ಅವರೆಲ್ಲ ರಾಜಕಾರಣಿಗಳು ಒಂದಾಗ್ತಾರೆ. ಬರೀ ಜಿ ಟಿ ದೇವೇಗೌಡರಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಇನ್ನೂ ಹಲವಾರು ರಾಜಕಾರಣಿಗಳು ಸಿದ್ದರಾಮಯ್ಯನ ಪರವಾಗಿ ಮತ್ತೆ ಈ ನನ್ನ ವಿರುದ್ಧವಾಗಿ ಮಾತಾಡುವಂಥದ್ದು ನಾವೆಲ್ಲರೂ ಗಮನಿಸ್ತೀರಾ. ಇದಿಷ್ಟು ದೂರುದಾರರಂತ ಸ್ನೇಹಮಯಿ ಕೃಷ್ಣ ಅವರ ಮಾತಾಗಿರುವಂತದ್ದು. ಏನಂದ್ರೆ ನಾನು ಯಾವುದಕ್ಕೂ ಕೂಡ ಇದರಲ್ಲ ಬಗ್ಗಲ್ಲ, ಯಾವುದೇ ರೀತಿಯ ಬೆದರಿಕೆ ಕರೆಗಳು ಬಂದರೂ ಕೂಡ ನಾನು ಎದುರುವುದಿಲ್ಲ ಎನ್ನುವ ಮಾತುಗಳನ್ನು ಕೂಡ ಹೇಳ್ತಾ ಇರುವಂತದ್ದು. ಏನಂದ್ರೆ ಈ ಒಂದು ಮುಂದಿನ ದಿನಗಳಲ್ಲಿ ಕೂಡ ಸಾಕಷ್ಟು ಜನರು ಇನ್ನೂ ಕೂಡ ಅಕ್ರಮದಲ್ಲಿ ಭಾಗಿಯಾಗಿರುವಂತವರು ಕೂಡ ರಾಜಕಾರಣಿಗಳು ಈ ವಿಚಾರವಾಗಿ ಮಾತಾಡ್ತಾರೆ. ಯಾಕೆಂದ್ರೆ ಈಗ ನಿನ್ನೆ ಕೂಡ ಜಿ ಟಿ ದೇವೇಗೌಡರು ಕೂಡ ಮಾತಾಡಿದ್ರು, ಅವರು ಕೂಡ ಒಂದು ರೀತಿಯಲ್ಲಿ ಈ ಒಂದು ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆಗೆ ಸಾಗರ್ ಕುಮಚಾಳಿ, ವಿಸ್ತಾರ ನ್ಯೂಸ್, ಮೈಸೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.